ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಈ ಬ್ಲಾಗ್ ಬಂದುಬಿಟ್ಟು 2 ಡೇಸ್ ಆಗಿರುತ್ತೆ. ಇನ್ನು 2 ಡೇಸಲ್ಲಿ ನಾನು ಏನೇನು ಎಲ್ಲ ಕೆಲಸ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟೆ, ಇನ್ನು ಸೊಪ್ಪು ತೊಗೊಂಡಿದ್ದೆ ಅದನ್ನೆಲ್ಲ ಸೋಸಿಟ್ಟೆ. ನಾನು ಸ್ವಲ್ಪ ಬ್ಲೌಸ್ ಇತ್ತಂತ ಅದನ್ನು ಕೂಡ ಉಗ್ಸಾಕ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬ್ಲೌಸ್ ಎಲ್ಲ ಉಗ್ಸಾಕಿ ಕೂಡ ರೆಡಿ ಮಾಡಿದೆ. ಇನ್ನು ನನ್ನ ಕಸ್ಟಮರ್ ಒಬ್ಬರು ಆ ಬ್ಲೌಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸರಿ 3 ಬ್ಲೌಸ್ ತೊಗೊಂಡೋಗಿದ್ರು. ಸರಿ ಇನ್ನು ಅದಕ್ಕೆ ಉಕ್ಸೆಲ್ಲ ಹಾಕಿದ್ದೆ, ನಾನು ಬರೀ ಜಸ್ಟ್ ಬಂದು ನೋಡ್ಕೊಂಡು ಹೋಗಿದ್ರು. ಇನ್ನು ಸರಿ ಉಕ್ಸಾಕಿ ಕೂಡ ಕೊಟ್ಬಿಡಿ ಅಂದರು ಅಂತ ಹೇಳ್ಬಿಟ್ಟು ಇನ್ನು ಬ್ಲೌಸ್ ಎಲ್ಲ ಉಕ್ಸಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಕಸ್ಟಮರ್ ಬಂದೀಗ ಕೊಡಲಿಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೀತಿಯಾಗಿ 3 ಬ್ಲೌಸನ್ನು ಸಹ ಸ್ಟಿಚ್ ಮಾಡಿ ಐರನ್ ಮಾಡಿಟ್ಟಿದ್ದೀನಿ. ಇನ್ನು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅಂತ ಅಂದ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ಗೆ ಬಂದಿದ್ದೀನಿ. ಇನ್ನು ಚಿಕ್ಕವನು LKG ಆಗಿರೋದ್ರಿಂದ ಅವ್ರ ಸ್ಕೂಲಲ್ಲೂ ಹೋಗಿ ಅವ್ರ ಕ್ಲಾಸಲ್ಲೂ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಮಾಡಿ ಇನ್ನು ದೊಡ್ಡವನ ಕ್ಲಾಸಿಗೆ ಬಂದಿದ್ದೀನಿ. ಅಲ್ಲೂ ಕೂಡ ಅವನ ಬಗ್ಗೆ ಕಂಪ್ಲೇಂಟ್ಸ್ ಕಾಮನ್ ಆಗಿರುತ್ತಲ್ಲ ಮಕ್ಕಳಂದಮೇಲೆ, ಅದನ್ನೆಲ್ಲ ಕೇಳಿಕೊಂಡು ಇನ್ನು ಮನೆಗೆ ಬರೋಷ್ಟೊತ್ತಿಗೆ 1 ಅವರ್ ಆಗೇ ಹೋಯಿತು. ಅಲ್ಲಿಂದ ಬಂದಮೇಲೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ಆಂಟಿ ನಮ್ಮ ಅತ್ತೆ ಒಂದು ಮಿಷಿನ್ ತೊಗೊಂಡಿದ್ರು, ಅದನ್ನು ಸ್ಟಿಚ್ ಮಾಡಿ ನೋಡ್ತಾ ಇದ್ದಾರೆ. ಅದನ್ನು ಒಂದು ಫಿಟ್ಟಿಂಗ್ನ ಶೂಟ್ ಮಾಡ್ತಾರೆ. ಮತ್ತೆ ಇನ್ನೇನು ಕವಣ್ಣ ಕರೆಸ್ಬೇಕು? ಬೇಡ ಬೇಡ ಅಲ್ವಾ, ಬರ್ತೈತೆ ರಾಜಮಂಡಿ ಸ್ಟಿಚ್ ಬರ್ತೈತೆ, ಸುಮ್ಮನೆ ಯಾಕೆ ಕರೆಸ್ತೀಯ? ಸುಮ್ಮನೆ ಯಾಕೆ ಅವ್ರಿಗೆ ಹೇಳ್ತೀಯ? ಥ್ರೆಡ್ ಕಟ್ ಆಗೋದು ಆ ಥರ ಏನು ಆಗ್ತಾ ಇಲ್ಲಲ್ಲ. ಮತ್ತು ರಾಜಮಂಟಿ ನಾಳೆಯಿಂದ ಬ್ಲೌಸ್ ಹೊಲಿಬೋದು ಬಿಡು. ಇನ್ನು ಅವ್ರ ಮನೆಯಿಂದ ಬಂದಮೇಲೆ ನೈಟು ಕಿಚಡಿ ಮಾಡಿಬಿಟ್ಟು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಮಕ್ಕಳಿಗೆ. ಇನ್ನು ಮಕ್ಕಳಿಗೆ ಊಟ ಕೂಡ ಹಾಕ್ಕೊಟ್ಟೆ. ನಾವು ಮಕ್ಳಿಗೆ ಊಟ ಹಾಕ್ಕೊಟ್ಬಿಟ್ಟು ಅವ್ರು ತಿಂದ್ಕೊಂಡ್ರು. ಇವಾಗ ನಾನು ಕೂಡ ಊಟನ ಮುಗಿಸ್ಕೊತಾ ಇದ್ದೀನಿ. ಹಸ್ಬೆಂಡಿಗೆ ಕೂಡ ಹಾಕ್ಕೊಟ್ಟೆ. ಅವರು ತಿಂದು ಊಟ ಮಾಡಿ ಮುಗಿಸಿದ್ರು. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತ ಅಂತ ಅಂದ್ಬಿಟ್ಟು ಇನ್ನು ಬೆಳಗ್ಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಇಟ್ಕೊಂಡು ಕೂತ್ಕೊಂಡೆ. ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದಾಯಿತು. ಈ ರೀತಿಯಾಗಿದೆ ಲುಕ್ ಅಂತ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಸ್ಯಾರಿ ಕುಚ್ಚುಗಳನ್ನೆಲ್ಲ ಒಂದು ಕ್ಯಾಟ್ಲಾಗ್ ರೀತಿಯಲ್ಲೇ ಮಾಡಿಟ್ಟಿದ್ದೀನಿ. ಅದು ಯಾವ ರೀತಿ ಇದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಥರ ಸ್ಯಾರಿ ಕುಚ್ಚುಗಳನ್ನು ನೀವು ನಿಮ್ಮ ಸ್ಯಾರಿಗಳಿಗೆ ತುಂಬ ಈಸಿಯಾಗಿ ಮನೆಯಲ್ಲೇ ಕೂತು ಕಲಿತು ಸ್ಟಿಚ್ ಅಂದರೆ ಕುಚ್ಚನ್ನ ಕಟ್ಕೋಬೋದು. ನನ್ನ ವಿಡಿಯೋದಲ್ಲಿ ಸ್ಯಾರಿ ಕುಚ್ಚು ವಿಡಿಯೋ ಸಹ ಇದೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಸ್ಯಾರಿ ಕುಚ್ಚು ವೀಡಿಯೋಸು, ನೋಡಿ ನೀವು ಕಲ್ತ್ಕೊಂಡು ನಿಮ್ಮ ಸೀರೆಗೂ ಸಹ ಹಾಕ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಗೋಬಿ ಯಾಕೆ ಮಾಡೋದು ಅಂದ್ಬಿಟ್ಟು ಇದರಲ್ಲಿ ಸ್ವಲ್ಪ ಕಬಾಬ್ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ತಿನ್ಕೋಬೋದು. ಗೋಬಿಗೆಲ್ಲ ಸಾಸಸ್ ಎಲ್ಲ ಹಾಕ್ಬೇಕಲ್ಲ, ಬೇಡ ಅಂದ್ಬಿಟ್ಟು ನಾವು ಈ ರೀತಿ ಮಾಡ್ತಾಯಿದ್ದೀವಿ. ಇದು ಹೂಕೋಸನ್ನ ತೊಗೊಂಬಂದಿದ್ವಿ ನಾವು, ಅದನ್ನೆಲ್ಲ ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ವಿ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀವಿ, ಖಾರದ ಪುಡಿ, ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀವಿ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಫುಡ್ ಕಲರ್ ಹಾಕ್ಕೊತಾ ಇದ್ದೀವಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾವು ಎಲ್ಲೋ ಫುಡ್ ಕಲರ್ನ ಹಾಕ್ಕೊತಾ ಇದ್ದೀವಿ. ಲಶ್ನದ ಪುಡಿ ಕೂಡ ಹಾಕ್ಬೋದು. ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊತಾ ಇದ್ದೀವಿ ನಾವು. ಮೈದಾ ಹಾಕಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ನೀರನ್ನ ಚುಮುಕ್ಸ್ಕೊಂಡು ಈ ರೀತಿಯಾಗಿ ಕಲಿಸ್ಕೊತಾ ಇದ್ದೀವಿ. ಇದು ಡ್ರೈ ಗೋಬಿ ಅಂತ ಬೇಕಾದರೂ ಅನ್ಬೋದು. ನಾವು ಫಸ್ಟ್ ಅಂದ್ಕೊಂಡಿದ್ದು ಗೋಬಿ ಮಂಚೂರಿ ಮಾಡಬೇಕು ಅಂದ್ಬಿಟ್ಟು. ಇವಾಗ ನಾವು ಯಾವ ರೀತಿ ಮಾಡಬೇಕು ಅಂದ್ಕೊಂಡ್ವಿ, ಸುಮ್ಮನೆ ಸಾಸಸ್ ಎಲ್ಲ ಹಾಕ್ಕೊಂಡು ಯಾಕೆ ತಿನ್ನೋದು, ಹಾಗೆ ಡ್ರೈ ಆಗಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡೋಣ ಅಂದ್ಬಿಟ್ಟು ಈ ರೀತಿಯಾಗಿ ಕಲಸಿಡ್ತಾಯಿದ್ದೀವಿ. ಡ್ರೈ ಹಾಗೆ ಕಬಾಬ್ ಥರ ಹಾಗೆ ತಿನ್ಬೋದಲ್ವಾ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಕಲಸಿಡ್ತಾಯಿದ್ದೀವಿ. ನೋಡಿ, ಇದನ್ನು ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಬಿಡೋಣ. ಇದನ್ನು ಇವಾಗ ಒಂದು 10 ನಿಮಿಷ ನೆನೆಯಲು ಕೂಡ ಬಿಡಬೇಕು. ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇವಾಗ ಆಂಟಿ ಮಾಡ್ತಾಯಿದ್ದಾರೆ ನೋಡಿ. ಆಂಟಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗಂತೂ ಆಂಟಿ ಮಾಡಿಕೊಡ್ತಾಯಿದ್ರೆ ನಾವು ತಿಂತಾ ಇರ್ತೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಆಂಟಿ ಅಂತೂ. ನೋಡಿ, ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದಾರೆ, ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾರೆ 1 ಟೇಬಲ್ ಸ್ಪೂನಷ್ಟು, ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಬಿಟ್ಟರೆ ಸಾಕು. ಬೇಡ ಅಂದರೆ ಹಾಗೆ ಕೂಡ ಎಣ್ಣೆ ಇಟ್ಕೊಂಡು ಕರ್ಕೊಂಬಿಡ್ಬೋದು. ನಾವು ಒಂದು 10 ನಿಮಿಷ ಬಿಟ್ಟಿದ್ದೀವಿ. ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನೋ ಒಂದು ಹಾಕ್ತಾಯಿದ್ದೀವಿ, ಏನಂತ ತೋರಿಸ್ತೀನಿ ನೋಡಿ. ಇದಕ್ಕೆ ನಾವು ಫಸ್ಟ್ ಗೋಬಿ ಮಾಡ್ಕೊಳ್ಳೋಣ ಅಂತ ಕಲಿಸಿದ್ವಲ್ಲ, ಅದಾದಮೇಲೆ ನಾವು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಕಬಾಬ್ ಪೌಡರ್ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಬಾಬ್ ಪೌಡರ್ ಹಾಕ್ತಾಯಿದ್ದೀವಿ. ಕಬಾಬ್ ಪೌಡರ್ ಹಾಕೋದ್ರಿಂದ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು
ಇದಕ್ಕೆ ಕಬಾಬ್ ಪೌಡರ್ ಹಾಕ್ತಾಯಿದ್ದೀವಿ. ಕಬಾಬ್ ಪೌಡರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಬಾಬ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಕಲಸಿಟ್ಟಿದ್ದೀವಿ. ಇದಕ್ಕೆ ಫೈನಲ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೀವಿ. ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ವಿ. ಒಂದು ಅರ್ಧ ಗಂಟೆ ಬೇಕಾದರೂ ಬಿಡ್ಬೋದು. ನಾವು ಒಂದು 10 ನಿಮಿಷ ಬಿಟ್ಟಿದ್ವಿ. ಎಣ್ಣೆ ಕೂಡ ಕಾಯ್ದಿದೆಯಲ್ಲ, ಇವಾಗ ಈ ರೀತಿಯಾಗಿ ಎಣ್ಣೆಲಿ ಹಾಕ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಾಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಸೇಮ್ ಕಬಾಬ್ ತಿನ್ನೋ ಥರ ಫೀಲೇ ಬರ್ತಾಯಿತ್ತು ನೋಡಿ. ತುಂಬ ಚೆನ್ನಾಗಿದೆ. ಎಣ್ಣೆಲಿ ಕೂಡ ಹಾಕ್ಕೊಂಡು ಬಿಡ್ತಾಯಿದ್ದೀವಿ. ಎಣ್ಣೆಲಿ ಕೂಡ ಕರ್ಕೊಳೋಣ ಅಂತ ಅಂದ್ಬಿಟ್ಟು. ಎಣ್ಣೆಗೆಲ್ಲ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಬೇಯೋದೇ ಗೊತ್ತಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ. ಈ ರೀತಿಯಾಗಿ ಮೀಡಿಯಮ್ ಫ್ಲೇಮ್ ಉರಿಲೇ ಇಟ್ಕೊಂಡು ನಾವು ಗೋಬಿನ ಚೆನ್ನಾಗಿ ಕರ್ಕೋತಾ ಇದ್ದೀವಿ. ಕಬಾಬ್ ಕೂಡ ಅನ್ಕೋಬೋದು, ಗೋಬಿ ಕೂಡ ಅನ್ಕೋಬೋದು ನೋಡಿ. ಇವಾಗ ಈ ರೀತಿಯಾಗಿ ಚೇಂಜ್ ಆಗಿದೆ, ಕಲರ್ ಚೇಂಜ್ ಆಗಿದೆ ಅಂತ ಗೊತ್ತಾಗಿದೆಯಲ್ಲ, ಇವಾಗ ನಾವು ಅದನ್ನು ತಕ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು ನೋಡಿ. ಹಾಗೆ ತೊಗೊಂಡು ತಿಂತಾ ಇದ್ರೆ ಅಂತೂ ಇನ್ನೂ ತಿನ್ನೋಣ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ನೋಡಿ. ಒಂದು ಮುಟ್ಟು ಕೂಡ ತೋರಿಸ್ತೀನಿ ಹೇಗಾಗಿದೆ ಅಂತ. ಇನ್ನೊಂದು ಬ್ಯಾಚ್ ಕೂಡ, ಒಂದು ಬ್ಯಾಚ್ ತೊಗೊಂಡ್ವಲ್ಲ, ಇನ್ನೊಂದು ಬ್ಯಾಚ್ ಕೂಡ ಇದೇ ರೀತಿ ಹಾಕ್ಕೊತಾ ಇದ್ದೀವಿ ನಾವು. ಹೊರಗಡೆ ತಿಂದರೆ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಅನ್ನೋದು ಒಂದು ಭಯ ಇರುತ್ತೆ. ನಾವು ಮನೇಲೆಲ್ಲ ಸ್ವಲ್ಪ ಹೈಜಿನಿಕ್ಕಾಗಿ ಮಾಡಿರ್ತೀವಲ್ಲ, ಅದರಿಂದ ಮನೇಲಿ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತಿನ್ಬೇಕಂತಲೂ ಕೂಡ ಇಷ್ಟ ಆಗುತ್ತೆ ನೋಡಿ. ಒಂದು ಬ್ಯಾಚ್ ಕೂಡ ಹಿಂಗೆ ಹಾಕೋತೀವಿ. ಅದೇ ರೀತಿ ಅದನ್ನು ಕೂಡ ಕರ್ಕೊಂಡು ತೊಗೊಂಡ್ರೆ ಮುಗೀತು ನೋಡಿ. ಒಂದು ತೋರಿಸ್ತಾ ಇದ್ದೀನಿ ನಾನು ಕ್ರಿಸ್ಪಿಯಾಗಿ ಯಾವ ರೀತಿ ಆಗಿದೆ ಅಂತ ನೋಡಿ. ಮುಟ್ಟಿ ಕೂಡ ತೋರಿಸಿ ತುಂಬ ಚೆನ್ನಾಗಾಗಿತ್ತು. ಅದನ್ನು ತಿನ್ಕೊಂಡು ಮನೆಗೆ ಬಂದಮೇಲೆ ಅಡುಗೆ ಕೂಡ ಮಾಡಬೇಕಾಗಿತ್ತು ಅಂತ ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನಾನು ನೋಡಿ. ಇವಾಗ ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹೀರೆಕಾಯಿನೂ ಮತ್ತು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ ಒಳಗಡೆ ಹಾಕೊತಾ ಇದ್ದೀನಿ. ಇವಾಗ ನಾನು ಒಂದು ಅರ್ಧ kg ಹೀರೆಕಾಯಿನ ತಂದಿದ್ದೆ, ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಅದನ್ನು ಕೂಡ ಹಾಕೊತಾ ಇದ್ದೀನಿ. ಇವಾಗ ಹೀರೆಕಾಯಿ ಎಲ್ಲ ಹಾಕಿದ್ಮೇಲೆ ಬೇಳೆ ಕೂಡ ಚೆನ್ನಾಗಿ ತೊಳೆದಿಟ್ಟಿದ್ದೆ. ಒಂದು 2 ಟೊಮೊಟೊ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ನ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕಡಲೆಬೀಜ ಹುರ್ಕೋತಾ ಇದ್ದೀನಿ. ಒಂದು ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕ್ಬಿಟ್ಟು ಕಡಲೆಬೀಜ ಹುರ್ಕೊಂಡು ಅದು ಕೂಡ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿ ಹುರ್ಕೊತಾ ಇದ್ದೀನಿ. ಇದು ಸಾಂಬಾರು ಮಾಡಲಿಕ್ಕೆ ನಾನು ಹುರ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಕೂಡ ಕೂಗಿದೆಯಲ್ಲ, ಅದನ್ನು ಕೂಡ ಸಪ್ಪನೆಲ್ಲ ಆರಾಕೊಂಬಿಡೋಣ ಅಂತ ಅಂದ್ಬಿಟ್ಟು, ಕಾಳೆಲ್ಲ ಆರಾಕೊಂಬಿಡೋಣ ಸ್ವಲ್ಪ ಪಾತ್ರೆಗೆ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಬಿಟ್ಟಿದ್ದೀನಿ ನಾನು ಕುಕ್ಕರ್ನ ಕೂಗಲಿಕ್ಕೆ. ಅಷ್ಟರೊಳಗಡೆ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಇದು ಹುರಿದಾಗಿದ್ದೀನಿ. ಒಂದು ಸಲ ಡೈರೆಕ್ಟಾಗಿ ಜಾರಿಗೆ ಹಾಕ್ಕೊಂಬಿಟ್ಟೆ ಸ್ವಲ್ಪ ಆರ್ಕೊಂಡ್ಮೇಲೆ. ಇವಾಗ ಇದಕ್ಕೆ ಜಾರಿಗೆ ಕಡಲೆಬೀಜ ಹುರಿದಿರೋದು ಮತ್ತು ಜೀರಿಗೆ ಹಾಕಿದ್ನಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಕಾಯಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಕಾಯಿ ಎಲ್ಲ ತುರಿದಿಟ್ಟಿದೆ, ಅದ್ರಲ್ಲಿ ಈ ರೀತಿಯಾಗಿ ಕಾಯಿ ಸಿಕ್ಕಿತ್ತಲ್ಲ, ಇದನ್ನು ರುಬ್ಲಿಕ್ಕೆ ಯೂಸ್ ಮಾಡ್ತೀನಿ ನಾನು. ಒಂದು ಗೆಡ್ಡೆ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಬೇಯಿಸಿಟ್ಕೊಂಡಿದ್ದಲ್ಲ, ಒಂದು 2ರಿಂದ 3 ಟೊಮೊಟೊ ಹಾಕ್ಕೊತೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಲ್ಲ, ಅದರಿಂದ ಒಂದು ಮೀಡಿಯಮ್ ಗಾತ್ರದ 2ರಿಂದ 3 ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ಬೇಯಿಸಿಟ್ಟಿದ್ನಲ್ವ ನಾನು ಹೀರೆಕಾಯಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹೀರೆಕಾಯಿ ಬೇಯಿಸಿಟ್ಟಿದ್ದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಕರಿಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಮೆಣಸಿನ್ಕಾಯಿ, 1 ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಲ್ರೆಡಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ, ರುಬ್ಬಿಟ್ಕೊಂಡಿರೋದಕ್ಕೆ ಸ್ವಲ್ಪ ಸಪ್ಪೆ ನೀರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಪ್ಪೆ ನೀರನ್ನ ಹಾಕ್ಕೊಂಬಿಟ್ಟು ಅದನ್ನು ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಮಾಡ್ತಾಯಿದ್ದೀನಲ್ಲ ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಸಪ್ಪೆ ನೀರೆಲ್ಲ ಇತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ, ಫಸ್ಟೇ ಕೂಡ ಕಾಳು ಬೇಯಿಸಲಿಕ್ಕೆ ಕೂಡ ಉಪ್ಪು ಹಾಕಿದ್ವಿ. ಇವಾಗ ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ. ಇದನ್ನು ಇವಾಗ ಕುದಿಲಿಕ್ಕೆ ಬಿಟ್ಟು ಕಾಳನ್ನು ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕಡಲೆಬೀಜ ಹುರಿದಿದ್ನಲ್ಲ, ಅದೇ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೆ, ಒಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಕಾಯಿನ ಕೂಡ ತುರಿದಿಟ್ಟಿದೆ. ಇದು ಹಸಿಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಾಯಿನೂ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಬೇಯಿಸಿಟ್ಟಿದ್ನಲ್ವ, ಅದನ್ನು ಬಸ್ಕೊಂಡಿದ್ದೆ. ಆ ಬಸ್ತಿರೋದನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ. ಬಸ್ತಿರೋದನ್ನು ಇವಾಗ ಬಾಣಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಈ ರೀತಿಯಾಗಿ ಮಿಕ್ಸ್ ಕೂಡ ಮಾಡಿಕೊಂಡೆ. ಒಂದು 2 ನಿಮಿಷ ಆದರೆ ಸಾಕು, ಪಲ್ಯ ಕೂಡ ರೆಡಿಯಾಗಿಬಿಡುತ್ತೆ. ಸಾಂಬಾರು ಕೂಡ ಕುದಿಲಿಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಸಾಂಬಾರು ಕೂಡ ಕುದೀತಾ ಇದೆ. ಇವಾಗ ಪಲ್ಯ ಕೂಡ ಮುಚ್ಚಿಟ್ಟೆ ನೋಡಿ. ಸಾಂಬಾರು ಕೂಡ ಕುದೀತಾ ಇದೆ. ಒಂದು 2 ಕುದಿ ಕುದಿದ್ರೆ ಸಾಕು. ಆಲ್ರೆಡಿ ಎಲ್ಲ
ರೆಡಿಯಾಗಿದೆ. ಅನ್ನ ಕೂಡ ಮಾಡಿದ್ದೆ ನಾನು. ಅನ್ನ ಕೂಡ ರೆಡಿಯಾಗಿದೆ. ಸಾಂಬಾರು ಕೂಡ ಕುದೀತಾ ಇದೆ. ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು 2 ನಿಮಿಷ ಬಿಡ್ತೀನಿ. ನೋಡಿ ಇವಾಗ ತಟ್ಟೆ ಕೂಡ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಸಾಂಬಾರು ಕೂಡ ಕುದೀತಾ ಇದೆ. ಅನ್ನ ಸಾಂಬಾರು ನೋಡಿ ಬೆಣ್ಣೆ ಇದ್ದಂಗಿತ್ತು. ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು. ಹೀರೆಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅನ್ನ ಬಸ್ಸಾಂಬಾರು ಪಲ್ಯ ತುಂಬ ಚೆನ್ನಾಗಾಗಿತ್ತು. ಆವತ್ತಿನ ಬೆಳಗ್ಗೆ ಸಂಡೇ ನಾನು ಇನ್ನು ಇವಾಗಂತೂ ತುಂಬಾ ಟ್ರೆಂಡಿಂಗ್ ಆಗಿರೋ ಕಾಸರಗೋಡು ಚಕ್ಲಿ ನನ್ನ ತಂಗಿ ಕೂಡ ಟ್ರೈ ಮಾಡಿದ್ಲು. ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿಲ್ಲ. ಇನ್ಸ್ಟಾಗ್ರಾಮ್ ಅಂತೂ ಓಪನ್ ಮಾಡಿದ್ರೆ ಬರೀ ಕಾಸರಗೋಡು ಚಕ್ಲಿ ಅಂತಲೇ ಫುಲ್ಲು ಬರ್ತಾ ಇರುತ್ತೆ. ಇನ್ನು ನನ್ನ ತಂಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಇನ್ನು ಅಪ್ಪ ಕೂಡ ಹೋಗಿ ಚಕ್ಲಿ ತೊಗೊಬಂದಿದ್ರು. ಚಕ್ಲಿಗೆ ಇದನ್ನು ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ನೀವು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ನಾನು ಅಂದ್ಕೊಂಡೆ ಅದಕ್ಕೆ ಡೇಟ್ಸ್ ಹಾಕಿದಾರಲ್ಲ ಯಾವ ರೀತಿ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಖಾರವಾಗೇ ಇರುತ್ತಲ್ವ, ಖಾರದ ಪುಡಿನೂ ಕೂಡ ಜಾಸ್ತಿ ಹಾಕಿರ್ತೀವಲ್ಲ ಅಂತ ಅಂದ್ಕೊಂಡೆ. ನಾವು ವಿನೆಗರ್ ಯೂಸ್ ಮಾಡಿದ್ವಿ. ವಿನೆಗರ್ ಮತ್ತು ಹುಣಸೆಹಣ್ಣು ಯೂಸ್ ಮಾಡಿದ್ರಿಂದ ಯಾವುದೇ ರೀತಿ ಖಾರ ಏನಿಲ್ಲ. ಸ್ವಲ್ಪ ಟೇಸ್ಟ್ ಅಂತೂ ಚೆನ್ನಾಗಿತ್ತು, ತಿನ್ಬೋದು. ತುಂಬ ಚೆನ್ನಾಗಿತ್ತು. ನಾವು ಕೂಡ ಎಲ್ಲರೂ ಟ್ರೈ ಮಾಡಿ ಎಲ್ಲರೂ ಒಂದೊಂದು ಪೀಸ್ ತಿಂದ್ವಿ. ಒಂದೊಂದು ತಿಂದರೆ ಯಾವ ಮೂಲೆಗಲ್ವ ಮತ್ತೆ ಮಾಡಿಕೊಂಡು ಮತ್ತೆ ಇನ್ನೊಂದೊಂದು ಎಲ್ಲರೂ ತಿಂದ್ವಿ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಕಾಸರಗೋಡು ಚಕ್ಲಿ ಖಾರ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಕೂಡ ತಿಂದು ತೋರಿಸ್ತಾ ಇದ್ದಾನೆ ನೋಡಿ. ನನ್ನ ಮಗನಿಗೂ ಕೂಡ ಇಷ್ಟ ಆಯಿತು. ಸ್ವಲ್ಪ ಖಾರವಾಗಿತ್ತು. ಅವನು ಖಾರ ಅಂತ ಏನೇನಿಲ್ಲ, ಮಮ್ಮಿ ಚೆನ್ನಾಗಿದೆ ಅಂತ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ. ಇನ್ನು ಆಂಟಿ, ನನ್ನ ತಂಗಿ ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ರು. ಇನ್ನು ಅದಾದಮೇಲೆ ನನಗೊಂದು ಸ್ಯಾರಿನಲ್ಲಿ ಲೆಹೆಂಗಾ ಸ್ಟಿಚ್ ಮಾಡೋ ಥರ ಬಂದಿತ್ತು, ಒಂದು ಮಗುಗೆ ಫ್ರಾಕ್ ಥರ. ಇನ್ನು ಅದನ್ನು ಕೂಡ ಸ್ಟಿಚ್ ಮಾಡಿದೆ. ಅದೇ ಮಗುಗೆ ಇನ್ನೂ ಒಂದು ಸ್ಯಾರಿ ಕೊಟ್ಟು ಅವರು ಈ ಥರ ಸ್ಟಿಚ್ ಕೇಳಿದರು. ಇದನ್ನು ಕೂಡ ಮಾಡಿಕೊಟ್ಟೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.